ಯೂಸ್ ಮಾಡ್ತಾರೆ, ಎಂಥ ವಿಮಾನ ಮಾಡ್ತಾರೆ, ವಿಮಾನಗಳನ್ನ ಯೂಸ್ ಮಾಡ್ತಾರೆ. ಅದ್ರ ಮೇಲೆ ಟೀಕಾ ಮಾಡಿದ್ರ ಅಂಥೇಳಿ ಇವತ್ತು ಕೇಜ್ರಿವಾಲ್ ಕೇಳ್ಬೋದು ನಿಮ್ಗೆ. ಆದ್ರೆ ಕೇಳಿಲ್ಲ ಅವರು, ನೀವು ಪ್ರಜ್ಞಾವಂತರು ಅಂತೇಳಿ. ಆದ್ರೆ ಕಾಂಗ್ರೆಸ್ಸಿಗೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ಸಿಗೆ ಅಧಿಕಾರ ಹೋಗ್ಯದ ಕೇಳ್ತಾ ಇದ್ದಾರೆ. ನಿಮ್ಮ ಅಪಪ್ರಚಾರ ಮಾಡೋದು ಅಲ್ಲಿದು. ನೀವೊಬ್ಬ ಜವಾಬ್ದಾರಿ ಇದ್ದಂಥ ಒಬ್ಬ ವ್ಯಕ್ತಿ. ನೀವು ಈಗ ಕಾಂಗ್ರೆಸ್ನ ಕಿತ್ತಾಕಿ ಯಾರನ್ನು ತರೋದು ವಿಚಾರ ಮಾಡಿದ್ರೆ ಇದ್ದ ವ್ಯವಸ್ಥೆ ಕಿತ್ತಾಕೋದು ಭಾಳ ಸುಲಭ. ಅದು ಮತ್ತೊಂದು ತರೋದು. ಅದಕ್ಕೆ ನಾವು ಕಮ್ಯುನಿಸಮ್ ವಿರೋಧ ಮಾಡೋದು. ಯಾಕಂತಂದ್ರೆ ಕಿತ್ತಾಕೋದು ಅಷ್ಟೇ ಗೊತ್ತೈತೆ ಅದಕ್ಕೆ ಕಮ್ಯುನಿಸಮ್ಗೆ. ಅಲ್ಲಿ ಯಾರನ್ನು ತರಬೇಕು ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಕಿತ್ತು ಹಾಕಿದವ ಡಿಕ್ಟೇಟರ್ ಆಗ್ತಾನೆ. ಆ ವ್ಯವಸ್ಥೆ ಕಿತ್ತು ಹಾಕಿದವ ಡಿಕ್ಟೇಟರ್ ಆಗ್ತಾನೆ. ಈ ಕಾಂಗ್ರೆಸ್ನ ಕಿತ್ತು ಹಾಕಿದವ ಮೋದಿ ಇನ್ನೊಬ್ಬ ಕಾಂಗ್ರೆಸ್ಸಿಗೆ ಆಗಿದ್ದಾರೆ. ಇವತ್ತು ಒಬ್ಬ ಡಿಕ್ಟೇಟರ್ ಆಗಿದ್ದಾರೆ, ಇಂಡೈರೆಕ್ಟ್ ಪರೋಕ್ಷ ಡಿಕ್ಟೇಟರ್ ಆಗಿದ್ದಾರೆ. ಅವರು ಎಲ್ಲ ಏನೇನು ಆಶ್ವಾಸನೆ ಕೊಟ್ಟಿದ್ರು ಎಲ್ಲ ಆಶ್ವಾಸನೆಗಳು ಸುಳ್ಳಾಗಿದ್ದಾವೆ. ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನಮ್ಮ ಪ್ರಿಯ ಅಣ್ಣಾ ಹಜಾರೆ ಅವರ? ಯಾಕೆ ಈ ಮಾತಿನ ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತಿನ ಟೀಕಾ ಮಾಡಿದ್ರು ಅವರು ಇಳಿದ ಮೇಲತ್ತ ನೆಲಕ್ಕೊಮ್ಮೆ ಯಾವ್ಯಾವ ಟೀಕಾ ಮಾಡಿದ್ರಿ. ಟೀಕಾ ಮಾಡೋದು ಕಷ್ಟಪಡಬೇಡ್ರಿ. ಒಳ್ಳೆ ಕೆಲಸ ಮಾಡಿದಾಗ ಇದು ಒಳ್ಳೇದಾಗ್ಯದಪ್ಪ, ಜನಕ್ಕೆ ಒಳ್ಳೇದಾಗ್ತಾ ಇದೆ. ಫ್ರೀ ಎಜುಕೇಷನ್ನ ಮತ್ತು ಫ್ರೀ ಹೆಲ್ತ್ ರೀ. ಈ ದೇಶದ ದೊಡ್ಡ ಪಾಪ ಎಲ್ಲರೂ ಕಾಟೋದದ ಹೊಟ್ಟೆಗಾಗಿ ಮತ್ತು ಆರೋಗ್ಯಕ್ಕಾಗಿ ಬಡ್ದಾಡ್ತಾರೆ ಜನ ದಿನ ಎದ್ದು ಕೂಡ. ಅದು ನಿಮ್ಮ ಕಣ್ಣಿಗೆ ಕಾಲಿಲ್ವಾ? ಸ್ವಚ್ಛ ನೀರು ಎಲ್ಲದು ಸ್ವಚ್ಛ ನೀರು ಅದು ನಿಮ್ಮ ಕಣ್ಣಿಗೆ ಕಾಲಿಲ್ವ? ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ, ಅದನ್ನು ಮೆಚ್ಕೋಬೇಕಾಗಿತ್ತು. ತಪ್ಪಾದಾಗ ಬೈಬೇಕಾಗಿತ್ತು. ಬರೀ ತಪ್ಪುಗಳು ಬೈದು ನಂತರ ಕೂತು ಬಿಡೋದಲ್ಲ. ಮತ್ತು ಕಾಂಗ್ರೆಸ್ನ ಓಡಿಸಿದ್ರಿ, ಮತ್ತು ಇನ್ನೊಂದು ಕಾಂಗ್ರೆಸ್ನ ಅಂತ ಗೊತ್ತಲ್ಲ ಸರ್ಕಾರ ಇಲ್ಲೇ. ಅದಕ್ಕೆ ಒಂದು ಕಿತ್ತು ಹಾಕೋಕ್ಕಿಂತ ಬರೋದು 10 ವಿಚಾರ ಮಾಡ್ಬೇಕಾಗ್ತದೆ. ಈ ಸರಿನೂ ತಪ್ಪು. ಇದು ಅಣ್ಣಾ ಹಜಾರೆ ಅಂತ ಪ್ರಾಜ್ಞರಿಂದ ವಿಚಾರ ಮಾಡಬೇಕು. ಇದು ಕಿತ್ತು ಹಾಕಿದ್ರೆ ಯಾರದಾರು ಆ ಮುಂದೆ ಬರೋ ಡಿಕ್ಟೇಟರ್ ಆಗ್ತಾನೋ ಇಲ್ಲೋ. ಕಮ್ಯುನಿಸಮ್ ವಿರೋಧ ಮಾಡೋದು ಇದಕ್ಕಾಗಿ. ಕಮ್ಯುನಿಸಮ್ದಲ್ಲೇ ಕ್ರಾಂತಿ ಓಟಿಲ್ಲಲ್ಲೇ ಕ್ರಾಂತಿ ಮಾಡಿ ತೆಗೆದವು. ಕ್ರಾಂತಿ ಮಾಡಿದವ ಅವು ಡಿಕ್ಟೇಟರ್ ಹಾಕೋಣ. ಇಲ್ಲಿ ಆ ದೇಶ ಆಗಿದ್ದೇನು, USSR ಆಗಿರ್ಬೋದು, ಕಮ್ಯುನಿಸ್ಟ್ ದೇಶಗಳಾಗಿರ್ಬೋದು, ಎಲ್ಲ ಇವಾದು ನಂತರ ಡಿಕ್ಟೇಟರ್ ಆಗಿಬಿಟ್ರು ಅವರು. ಚುನಾವಣೆ ಅಂದ್ರೆ ಒನ್ ಮ್ಯಾನ್ ಚುನಾವಣೆ ಇಲ್ಲಲ್ಲ. ಇವತ್ತು ಚೀನಾನು ಉದಾಹರಣೆದಲ್ರಿ. ಈ ಅಧ್ಯಕ್ಷ ಬೇಕೋ ಬೇಡ ಅಷ್ಟೇ ಅಲ್ಲೇ ಬೇಡ ಆ ದೇಶ ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಅಣ್ಣಾ ಹಜಾರೆ ಅವ್ರು ತೆಗೆದುಕೊಂಡಂಥ ನಿರ್ಧಾರಗಳು ಸರಿ ಇಲ್ಲಂತಲ್ಲ, ಆದರೆ ಇನ್ನೊಂದು ಮಗ್ಗಲದ ದೋಷಗಳು ಸಹಿತ ನಾವು ವಿಮರ್ಶೆ ಮಾಡಬೇಕಾಗಿದೆ, ತಿಳ್ಕೊಬೇಕಾಗಿದೆ. ಅಣ್ಣಾ ಹಜಾರೆ ಒಬ್ಬ ಆದರ್ಶ ವ್ಯಕ್ತಿ. ಆದರೆ ಅವರು ರಾಜಕೀಯದಲ್ಲಿ ಪಾಪ ಕೂಸಿದ್ದಾಗ ಆ ತಪ್ಪುಗಳನ್ನ ತಿದ್ದುಕೊಳ್ಳೋಂಥ ಕೆಲಸಗಳನ್ನ ಅವ್ರು ಮಾಡಬೇಕಾಗಿತ್ತು, ಮಾಡಿಲ್ಲ. ಆದರೆ ಇವತ್ತು ಮತ್ತೊಮ್ಮೆ ಹೇಳ್ತಾ ಇದ್ವಿ ಅವ್ರಿಗೆ, ಕೇಜ್ರಿವಾಲ್ ಇವತ್ತಿಗೂ ತಪ್ಪಿದ್ದವ್ರು ಅವ್ರು ಟೀಕಾ ಮಾಡಿರಿ, ಜೊತೆಗೆ ಹಿಂಗೆ ಹೋಗ್ಬಾರ್ದು ಹೇಳ್ರಿ ಅವಾಗ. ಯಾಕಂದ್ರೆ ಕೇಜ್ರಿವಾಲ್ ನಿಮ್ಮ ಶಿಷ್ಯ, ನಿಮ್ಗೆ ಹೇಗೆ ಕ್ವಶನ್ ಮಾತಾಡೋದು ಶಕ್ತಿ ಅದು ಹಕ್ಕದ. ಅವ್ನು ನಿಮ್ಮ ಕೈ ಬೆಳೆದ ಮಗ. ತಪ್ಪಾಗಿರ್ಬೋದು, ತಪ್ಪು ಯಾರೂ ಇಲ್ಲ. ಅದು ನೀವು ತಿದ್ದದ ಪ್ರಯತ್ನ ಮಾಡಿದಿರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅಂತ ಹೇಳ್ತಾ, ಇದು ಏನಪ್ಪ ಅದು ಯಾಕೆ ಈಗ ಮಾತಾಡಬೇಕಾಗಿದೆ ಅಂದ್ರೆ, ನೀವೇನೋ ಅದು ಮಾತಾಡಿದಿರಿ ಅಂದ ಕೂಡ ಅದಕ್ಕೆ ಉತ್ತರ ಹುಡುಕ್ಬೇಕಾಯ್ತು. ಸೋತಾಗಟ್ಟೆ ಬಂದು ಟೀಕಾ ಮಾಡೋದು, ಒಳ್ಳೆ ಕೆಲಸ ಮಾಡಿದಾಗ ಅದ್ರ ಬಗ್ಗೆ ಮಾತಾಡೋದು ಇರೋದು ತಪ್ಪಲ್ವಾ? ಇದು ನನಗೆ ಅನಿಸಿದ ಮಾತುಗಳು. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಡಿಸ್ಲೈಕು ಮಾಡಿರಿ, ಏನು ಪ್ರಶ್ನೆ ಇಲ್ಲ. ಆದ್ರೆ ನೀವು ಕೇಜ್ರಿವಾಲ್ರನ್ನ ಇನ್ನೂ ಅವಕಾಶದ ಬೆಳೆಸ್ರಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.